ಈ ಕಾಂಗ್ರೆಸ್ನವ್ರಿಗೆ ಏನಾಗಿದೆ, ಅವ್ರು ಕೇಳ್ತಾರೋ ಬಿಡ್ತಾರೋ, ಇವರು ಮುಸಲ್ಮಾನರ ಓಲೈಕೆಯನ್ನು ಮಾಡಿಕೊಂಡು ತುಷ್ಟೀಕರಣದ ರಾಜಕೀಯವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಇವರ ಹೈಕಮಾಂಡ್ ಆಗಿರುವಂಥ ರಾಹುಲ್ ಗಾಂಧಿ ಕೂಡ ಅದನ್ನೇ ಇವ್ರಿಗೆ ಹೇಳಿ ಕಳಿಸ್ತಾರೆ. ಮುಸಲ್ಮಾನರು ಕೇಳಿರೋದಿಲ್ಲ, ಇವರಾಗಿ ಅವರಿಗೆ ಸರ್ಕಾರಿ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ಘೋಷಿಸ್ತಾರೆ. 2% ನಿಮಗೋಸ್ಕರ ರಿಸರ್ವ್ ಮಾಡಿದ್ದೀವಿ ಗೌರ್ಮೆಂಟ್ ಟೆಂಡರ್ಗಳಲ್ಲಿ ಅಂತ ಕರ್ನಾಟಕ ಸರ್ಕಾರ ಹೇಳುತ್ತೆ. ಅದಾದ ಮೇಲೆ ಹಿಂದೂಗಳ ಧಾರ್ಮಿಕ ಅಸ್ಮಿತೆ ರೀ, ಇಡೀ ದೇಶ ರಾಜ್ಯ ಕೊಂಡಾಡುವಂಥ ದಸರಾ ಹಬ್ಬ. ಆ ಹಬ್ಬದಲ್ಲಿ ಒಬ್ಬ ಮುಸಲ್ಮಾನ ಮಹಿಳೆಯನ್ನು ಕರ್ಕೊಂಬಂದು ಆಕೆಯಿಂದ ಉದ್ಘಾಟನೆ ಮಾಡಿಸ್ಬೇಕು ಅನ್ನುವಂಥ ಹಪಾಪಿ ಶುರುವಾಗುತ್ತೆ ಸಿದ್ದರಾಮಯ್ಯನವ್ರಿಗೆ. ಹಾಗೆ ನೋಡಿದರೆ ಇವರ ಕನ್ನಡ ಕೃತಿಗೆ ಬಂದದ್ದಲ್ಲ, ಇದು ದೀಪಾ ಬಸ್ತಿಗೆ ಮಾಡಿದಂಥ ಅನುವಾದದಿಂದ ಬಂದಿರುವಂಥ ಬೂಕರ್ ಪ್ರಶಸ್ತಿ. ಅದು ದೀಪಾ ಬಸ್ತಿ ಅಡ್ರೆಸ್ಗೆ ಇಲ್ಲ, ಏಕೆಂದರೆ ಆಕೆ ಹಿಂದೂ ಹೆಣ್ಮಗಳು. ಅದಕ್ಕೆ ಮುಸಲ್ಮಾನರು ಕರ್ಕೊಂಬಂದು ಇಲ್ಲಿ ಈ ಬಾರಿಯ ದಸರಾ ಉದ್ಘಾಟನೆ ಮಾಡಿಸ್ಬೇಕು ಅಂತ ಈ ಸಿದ್ದರಾಮಯ್ಯನವರು ಕುತಂತ್ರವನ್ನು ಮಾಡ್ತಾರೆ. ಹಿಂದೂಗಳು ಸುಮ್ಮನೆ ಇರ್ತೀವಿ ಅಂಥೇಳಿ ಏನು ಬೇಕಾದರೂ ಮಾಡಬಹುದು ಅನ್ನುವಂಥ ಈ ಹಠಮಾರಿತನ ಇದೆಯಲ್ಲ, ಇದಕ್ಕೆ ಲಂಗು ಲಗಾಮು ಹಾಕದೆ ಹೋದರೆ ಮುಂದಿನ ದಿವಸ ಭಾಳ ಅಪಾಯಕಾರಿಯಾಗಿರ್ತವೆ.